ಗಾಯ್ಸ್, ವೆಲ್ಕಮ್ ಟು ಐಶ್ವರ್ಯ ಶೋ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಬ್ಲೌಸ್ನ ಫ್ರಂಟ್ ಪಾರ್ಟ್ ಹಾಗೂ ಬ್ಯಾಕ್ ಪಾರ್ಟ್ ಹೇಗೆ ಕಟ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬ್ಲೌಸ್ ಸ್ಲೀವ್ಸ್ ಹೇಗೆ ಕಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ಈ ಥರ ಫಸ್ಟು ನಾರ್ಮಲ್ ಆಗಿ ಬ್ಲೌಸ್ ಕಟಿಂಗ್ ಹೇಗೆ 4 ಫೋಲ್ಡ್ಸ್ ಬರುತ್ತೋ ಅದೇ ಥರ ಸ್ಲೀವ್ಸ್ ಕಟಿಂಗ್ ಕೂಡ ಇದೇ ಥರ 4 ಫೋಲ್ಡ್ಸ್ ಬರುತ್ತೆ. ಇದು ಫ್ರಂಟು ಮತ್ತು ಬ್ಯಾಕು ಕಟ್ಟಿಂಗ್ ಆಗಿ ಮಿಕ್ಕಿರೋ ಪೀಸಲ್ಲಿ ನಾವು ಬ್ಲೌಸ್ ಸ್ಲೀವ್ಸ್ ಕಟಿಂಗ್ ಮಾಡೋದು. ಸೊ ಮೊದಲಿಗೆ ಸ್ಲೀವ್ ಲೆಂತ್ನ ನಾವು ಮೆಜರ್ಮೆಂಟ್ ತೊಗೊಬೇಕು. ಸೊ ಸ್ಲೀವ್ ಲೆಂತ್ ಮೆಜರ್ಮೆಂಟ್ ಬಂದುಬಿಟ್ಟು ಇದೇನಿದೆಯಲ್ವಾ, ಇಲ್ಲಿಂದ ಇಲ್ಲಿಗೆ ಬರೋದು ಸ್ಲೀವ್ ಲೆಂತ್, ಸರಿನಾ? ಸೊ ಸ್ಲೀವ್ ಲೆಂತ್ ಈಗ ನನಗೆ ಇಲ್ಲಿರೋ ಸ್ಲೀವಿಗಿಂತ ಸ್ವಲ್ಪ ಲೆಂತ್ ಜಾಸ್ತಿ ಬೇಕಿದೆ. ಸೊ ಇದರಲ್ಲಿ ಬಂದು 5 ಇದೆ, ನನಗೆ 5ಗಿಂತ ಸ್ವಲ್ಪ ಜಾಸ್ತಿ ಬೇಕು. 8 ಬೇಕು. 8 + 1 9 ತೊಗೊತೀನಿ ನಾನು. ಇಲ್ಲಿ ಈ ಪಾರ್ಟ್ ಏನಿದೆ ಇಲ್ಲಿ ನಾವು ಬ್ಲೌಸ್ನ ಲೆಂತ್ ತೊಗೋಬೇಕಾಗುತ್ತೆ. ಸೊ 8 + 1 9 ನನಗೆ ಇಲ್ಲಿಗೆ ಬರುತ್ತೆ. ಸೊ ಸ್ಲೀವ್ ಲೆಂತ್ ಆದಮೇಲೆ ಸ್ಲೀವ್ ಫಿಟ್ಟಿಂಗು, ಈ ಪಾರ್ಟ್ ಏನಿದೆಯಲ್ವಾ ಅದನ್ನು ನಾವು ಸ್ಲೀವ್ ಫಿಟ್ಟಿಂಗ್ ಅಂತ ಹೇಳಿ ಕರಿತೀವಿ. ಸೊ ಇದರಲ್ಲಿ ನನಗೆ 5 ಇದೆ. ಆ್ಯಕ್ಚುಲಿ ಸ್ವಲ್ಪ ಸ್ಲೀವ್ಸು ನಾನು ಉದ್ದ ತೊಗೊತಾ ಇರೋದ್ರಿಂದ 5.5 + 1 6.5 ತೊಗೊತೀನಿ. ಇವಾಗ ಬರುತ್ತೆ. ನೆಕ್ಸ್ಟ್ ಸ್ಲೀವ್ ಲೆಂತ್ ಸ್ಲೀವ್ ಫಿಟ್ಟಿಂಗ್ ಆದಮೇಲೆ ನಾವು ಆರ್ಮ್ ಹೋಲ್ ಮಾರ್ಕ್ ಮಾಡ್ಕೋಬೇಕು. ಇದು ತುಂಬಾ ಇಂಪಾರ್ಟೆಂಟು. ಇದನ್ನು ನೀವು ನೀಟಿಗೆ ಮೆಜರ್ಮೆಂಟ್ ತೊಗೊಬೇಕಾದ್ರೆ ನೀಟಿಗೆ ತೊಗೋಬೇಕು. ಈ ಪಾರ್ಟ್ ಏನಿದೆಯಲ್ಲ ಇದನ್ನು ನಾವು ಆರ್ಮ್ ಹೋಲ್ ಅಂತೇಳಿ ಕರಿತೀವಿ. ನೋಡಿ, ಈ ಥರ ಹೇಗಿದೆಯೋ ಶೇಪು ಅದೇ ಥರ ಹಿಡ್ಕೊತಾ ಬಂದರೆ ಗೊತ್ತಾಗುತ್ತೆ. ಸೊ 8 ಇದೆ. 8 + 1 9. ನೆಕ್ಸ್ಟು ಆರ್ಮ್ ಹೋಲ್ ಆದಮೇಲೆ ಸ್ಲೀವ್ ಡೌನು. ಆ್ಯಕ್ಚುಲಿ ಈ ಸ್ಲೀವಿಗೆ ನಾವು ಇಲ್ಲಿ ತೊಗೊತೀವಿ. ನಾವು ಸ್ವಲ್ಪ ಉದ್ದ ಸ್ಲೀವ್ ತೊಗೊಂಡ್ರೋದ್ರಿಂದ ಸ್ಲೀವ್ ಲೆಂತ್ -2.5 or 3. ಸ್ಲೀವ್ ಲೆಂತಿಂದ 2.5 ಅಥವಾ 3ನ ಮೈನಸ್ ಮಾಡಿದ್ರೆ ಏನು ಸಿಗುತ್ತೋ ಅದು ನಮಗೆ ಸ್ಲೀವ್ ಡೌನ್ ಆಗುತ್ತೆ. ಸೊ ನನಗೆ ಇಲ್ಲಿ 6 ಬರ್ತಿದೆ ಸ್ಲೀವ್ ಡೌನ್. ಆರ್ಮ್ ಹೋಲ್ ಬಂದು 8 ಇತ್ತು ಅನಿಸುತ್ತೆ, ಇನ್ನೊಂದ್ಸರಿ ನೋಡ್ತೀನಿ. ಹ್ಞೂ 8 + 1 9 ಆಗುತ್ತೆ. ನನಗೆ ಇದು ಕರೆಕ್ಟಾಗಿ 9 ಬಂದಿದೆ. ಇನ್ ಕೇಸ್ ಶಾರ್ಟೇಜ್ ಆಯಿತು ಅಂದರೆ ಫ್ರೆಂಡ್ಸ್ ನೀವು ಎಕ್ಸ್ಟ್ರಾ ಪೀಸ್ ಕೊಟ್ಟು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿಂದ ಇಲ್ಲಿಗೆ 9 ಆಯ್ತಲ್ವಾ, ಇದರಲ್ಲಿ ಹಾಫ್ ಅಂದರೆ 4.5 ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲೇನಿದೆ ಇಲ್ಲಿಂದ ಆಫ್ 2.5. ಸೊ ಇದು ನಿಮಗೆ ಶೇಪ್ ಕೊಡೋದಕ್ಕೋಸ್ಕರ ಬೇಕಾಗತ್ತೆ. ನೋಡಿ, ಇಲ್ಲಿ ಒಳಗಡೆ ಆಚೆ ಬಂದು ಆಮೇಲೆ ಬರ್ತಾ ಹೀಗೆ ಆಚೆ ಬರಬೇಕು. ಇದು ಸ್ಲೀವ್ ಕಟ್ಟಿಂಗ್, ಸ್ಲೀವ್ ಮಾರ್ಕಿಂಗ್. ಸೊ ಫಸ್ಟು 4 ಫೋಲ್ಡ್ಸ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಸ್ಲೀವ್ ಲೆಂತ್, ಸ್ಲೀವ್ ಫಿಟ್ಟಿಂಗ್, ಆರ್ಮ್ ಹೋಲ್, ಸ್ಲೀವ್ ಡೌನ್. ಇಲ್ಲಿಗೆ ಬ್ಲೌಸ್ ಮಾರ್ಕಿಂಗ್ ಮುಗಿದಿದೆ. ನೆಕ್ಸ್ಟ್ ಕಟ್ಟಿಂಗ್ ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ನಾವೇನು ಶೇಪ್ ಕೊಟ್ಟಿರ್ತೀವಿ ಅದೇ ಶೇಪಿಗೆ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಹೀಗೆ ಬರುತ್ತೆ. ಹೀಗೆ ಬಂದಾದ್ಮೇಲೆ ಇಲ್ಲಿ ಜಾಯಿಂಟ್ ಇರುತ್ತೆ, ಅದನ್ನು ಕಟ್ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ಇಲ್ಲಿ ಸೆಂಟರಿಗೆ ನೀವು ಒಂದು ಮ್ಯಾಚ್ ಹೊಡ್ಕೊಂಬಿಡಿ. ಇದು ನಿಮಗೆ ಸ್ಟಿಚ್ ಮಾಡಬೇಕಾದ್ರೆ ಹೆಲ್ಪ್ ಆಗುತ್ತೆ. ನೋಡಿ, ಬ್ಲೌಸ್ ಸ್ಲೀವ್ಸ್ ಕಟ್ ಮಾಡಾದಮೇಲೆ ಈ ಥರ ಬರುತ್ತೆ. ಇದು ಬ್ಲೌಸ್ನ ಸ್ಲೀವ್ಸ್. ಇದರಲ್ಲಿ ನೀವು ಎಷ್ಟು ಲೆಂತ್ ಬೇಕು ಅದ್ರ ಮೇಲೇ ಮಾಡ್ಕೊಬೋದು. ಥ್ಯಾಂಕ್ ಯು ಫ್ರೆಂಡ್ಸ್. ಹೀಗೆ ನನ್ನ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.